ಹಾಯ್ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಹಿಂದಿನ ವಿಡಿಯೋದಲ್ಲಿ ನಾವು ಓವಲ್ ಲೆಟರ್ ಇ ಬಗ್ಗೆ ತಿಳ್ಕೊಂಡ್ವಿ. ಈ ದಿನ ನಾವು ಓವಲ್ ಐ ಮತ್ತು ಓ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಎಲೆಕ್ಟ್ರಿಸಿಟಿ. ಇಲ್ಲಿ ಸ್ವಲ್ಪ ಪದಗಳನ್ನ ಬರೆದಿದ್ದೀನಿ ನಾನು. ಓವಲ್ಸ್ ಲೆಟರ್ಸ್ ಯಾವ್ದ್ಯಾವುದು? ಎ, ಇ, ಐ, ಓ, ಯು. ಎ ಲೆಟರ್ ಆಗಿದೆ, ಇ ಲೆಟರ್ ಆಗಿದೆ. ಇವತ್ತು ಐ ಲೆಟರಿಂದ ಬರೋ ವರ್ಡ್ಸ್ಗಳು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. WIN ವಿನ್, PIN ಪಿನ್, TIN ಟಿನ್, KID ಕಿಡ್, MID ಮಿಡ್, LID ಲಿಟ್, BID ಬಿಟ್, MISS ಮಿಸ್, SIT ಸಿಟ್, BIN ಬಿನ್, KIT ಕಿಟ್, BIT ಬಿಟ್. ಇದಿಷ್ಟು ಮಧ್ಯ ಐ ಲೆಟರ್ ಬಂದಿರೋ ವರ್ಡ್ಸ್ಗಳು. ಇದೆಲ್ಲ ಓದುವಾಗ ನೀವು ಗಮನಿಸಿರ್ಬೋದು. WIV, PIP, TIT, MI ಮೀ, LI ಲಿ, ಈ ಥರ ಓದಿದ್ವಿ. ಸೊ ಇಲ್ಲಿ ಐ ಲೆಟರ್ಗೆ ಈ ಸೌಂಡ್ ಬಂತು. ಐ ಲೆಟರ್ಗೆ ಈ ಸೌಂಡ್. ಡಬ್ಲ್ಯೂಗೆ ವ, ಐಗೆ ಇ, ಎನ್ಗೆ ನ. ಇಷ್ಟನ್ನು ಕೂಡಿಸಿದ್ರೆ ವಿನ್. ಒನ್ಸ್ ಅಗೈನ್, WIN ವಿನ್, PIN ಪಿನ್, TIN ಟಿನ್, KID ಕಿಡ್, MID ಮಿಡ್, LID ಲಿಟ್, BID ಬಿಟ್, MISS ಮಿಸ್, SIT ಸಿಟ್, BIN ಬಿನ್, KIT ಕಿಟ್, BIT ಬಿಟ್. ನೆಕ್ಸ್ಟ್ ಲೆಟರ್ ಓ ಇಂದ ಬರೋ ವರ್ಡ್ಸ್ನ ನಾನೀಗ ಬರಿತೀನಿ. POT ಪಾಟ್, COT ಕಾಟ್, NOT ನಾಟ್, LOT ಲಾಟ್, DOT ಡಾಟ್, COCK ಕಾಕ್, LOCK ಲಾಕ್, BOAT ಬೋಟ್, COAT ಕೋಟ್, OAT ಓಟ್, OAK ಓಕ್, OF ಆಫ್. ಇವಿಷ್ಟು ಓ ಲೆಟರ್ ಇರೋ ವರ್ಡ್ಸ್ಗಳು. POT ಪಾಟ್. ಪಿಗೆ ಪ, ಓಗೆ ಓ, ಟಿಗೆ ಟ. ಸೊ POT ಪಾಟ್. CO ಕೋ, NO ನೋ, LO ಲೋ, DO ಡೋ, CO ಕೋ, LO ಲೋ. ಇದೇ ಥರ ಓಗೆ ಓ ಸೌಂಡೇ ಬರುತ್ತೆ. ಒನ್ಸ್ ಅಗೇನ್ ಮತ್ತೊಮ್ಮೆ ಓದ್ತೀನಿ, ಕೇಳ್ಕೊಳ್ಳಿ. POT ಪಾಟ್, COT ಕಾಟ್, NOT ನಾಟ್, LOT ಲಾಟ್, DOT ಡಾಟ್, COCK ಕಾಕ್, LOCK ಲಾಕ್, BOAT ಬೋಟ್, COAT ಕೋಟ್, OAT ಓಟ್, OAK ಓಕ್, OF ಆಫ್. ಇಲ್ಲಿ ಓ ಲೆಟರ್ಗೆ ಓ ಸೌಂಡೇ ಬರುತ್ತೆ. ಲಾಸ್ಟ್ ಲೆಟರ್ ಯು ಲೆಟರ್. ಯುಗೆ ಯಾವ ಸೌಂಡ್ ಬರುತ್ತೆ ಅಂತ ನೋಡೋಣ. ಇಲ್ಲಿ ಯು ಲೆಟರ್ ಇರೋ ಸ್ವಲ್ಪ ವರ್ಡ್ಸ್ನ ಬರಿತೀನಿ. PUT ಪುಟ್, JUNE ಜೂನ್, JULY ಜುಲೈ, CUTE ಕ್ಯೂಟ್, TRUE ಟ್ರೂ, TUBE ಟ್ಯೂಬ್, CUBE ಕ್ಯೂಬ್, CUTE ಕ್ಯೂಟ್. ಈ ವರ್ಡ್ಸ್ಗಳಲ್ಲಿ ಯು ಲೆಟರ್ ಇದೆ. ಇನ್ನೊಂದ್ಸರಿ ಓದ್ತೀನಿ. PUT ಪುಟ್, JUNE ಜೂನ್, JULY ಜುಲೈ,
CUTE cute, TRUE true, TUBE tube, CUBE cube, CUTE cute. ಇಲ್ಲಿ ಯುಗೆ ಊ ಸೌಂಡ್ ಬಂದಿದೆ, ಯುಗೆ ಊ ಸೌಂಡ್ ಬಂದಿದೆ. ಅದೇ ರೀತಿ ಯುಗೆ ಆ ಸೌಂಡು ಬರುತ್ತೆ. ಯಾವ್ಯಾವ ವರ್ಡ್ಸ್ಲಿ ಆ ಸೌಂಡ್ ಬಂದಿದೆ ನೋಡೋಣ. CUT ಕಟ್, BUT ಬಟ್, HUT ಹಟ್, MUD ಮಡ್, SUN ಸನ್, DUCK ಡಕ್, BUS ಬಸ್. ಈ ವರ್ಡ್ಸ್ಗಳಲ್ಲಿ ಯುಗೆ ಅ ಸೌಂಡ್ ಬರುತ್ತೆ. CUT ಕಟ್, CU ಕ ಅಂತ ಓದ್ತೀವಿ. BUT ಬಟ್, BU ಬ. HUT ಹಟ್, HU ಅ. MUD ಮಡ್, MU ಮ ಮಡ್. SUN ಸನ್, DUCK ಡಕ್, BUS ಬಸ್. ಅಂದರೆ ಈ ವರ್ಡ್ಸ್ಗಳಲ್ಲಿ ಯುಗೆ ಅ ಸೌಂಡ್ ಬಂದಿದೆ. ವೋವೆಲ್ ಲೆಟರ್ಸು, ಸೌಂಡ್ಸು, ವರ್ಡ್ಸು ಇವೆಲ್ಲ ನೀವು ತಿಳ್ಕೊಂಡ್ರೆ ನಿಮಗೆ ಇಂಗ್ಲಿಷ್ ಓದೋದಕ್ಕೆ ಸುಲಭ ಆಗುತ್ತೆ. ಅದರಿಂದ ಎಲ್ಲರೂ ದಯವಿಟ್ಟು ಗಮನ ಇಟ್ಟು ಕೇಳಿ. ಇವತ್ತಿನ ಟ್ರಿಕ್ಕಿ ಕ್ವಶನ್, ಒಂದು ಕೆರೆಯಲ್ಲಿ 10 ಆಮೆ ಇರುತ್ತೆ, ಅದರಲ್ಲಿ 1 ಆಮೆ ಸತ್ತೋದ್ರೆ ಇನ್ನೆಷ್ಟು ಆಮೆ ಉಳಿಯುತ್ತೆ? ಮತ್ತೊಂದು ಸಾರಿ, ಒಂದು ಕೆರೆಯಲ್ಲಿ 10 ಆಮೆ ಇರುತ್ತೆ, ಅದರಲ್ಲಿ 1 ಆಮೆ ಸತ್ತೋದ್ರೆ ಇನ್ನು ಎಷ್ಟು ಆಮೆ ಉಳಿಯುತ್ತೆ? ಮುಂದಿನ ವಿಡಿಯೋದಲ್ಲಿ ಒಂದು ಆಟ ಆಡೋದ್ರ ಮೂಲಕ ವೋವೆಲ್ಸ್ ಪದಗಳನ್ನ ಓದೋದನ್ನು ಹೇಳ್ಕೊಡ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ಸು ಮಾಡಿ. ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಕಮೆಂಟ್ಸ್ ಮಾಡಿದ್ರೆ ಅದನ್ನು ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.